ಅಷ್ಟು ಚೆನ್ನಾಗಿ ಏನಿದು ಇಷ್ಟು ಒಂದು 15 ನಿಮಿಷ ಅವನು ಆಟ ಅಂದ್ರೆ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಗುರುವಾರ. ನಾನು ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡ್ತಾ ಇದ್ದೆ. ಮಂಗ ನೋಡಿ ಕಾಡ್ ಬಿಟ್ಟು ಊರಿಗೆಲ್ಲ ಬರ್ತದೆ ಮಂಗ. ತಿಂಡಿ ಕೂಡ ರೆಡಿ ಆಯ್ತು. ಇವತ್ತು ಬಿಸಿ ಬಿಸಿ ಉಪ್ಪಿಟ್ಟಾಗಿತ್ತು. ಉಪ್ಪಿಟ್ಟು ಕೂಡ ರೆಡಿ ಮಾಡ್ಕೊಂಡೆ. ಗುರುವಾರ ಸಾಮಾನ್ಯವಾಗಿ ಉಪ್ಪಿಟ್ಟು, ಗಟ್ಟಿ ಅವಲಕ್ಕಿ ಒಗ್ಗರಣೆ ಈ ತರ ಏನಾದ್ರೂ ಮಾಡ್ಕೊಳ್ತೀನಿ. ಟೀ ಕೂಡ ಮಾಡ್ಕೊಂಡ್ ಬಂದೆ. ಇವಾಗ ಉಪ್ಪಿಟ್ಟು ತಿನ್ಬೇಕು. ಪೂಜೆ ಕ್ಲಿಪ್ಪಿಂಗ್ ಏನು ಕೂಡ ಇವತ್ತು ಶೂಟ್ ಮಾಡ್ಕೊಂಡಿರ್ಲಿಲ್ಲ. ತಿಂಡಿ ಎಲ್ಲ ತಿಂದು ಒಂದ್ ರೌಂಡ್ ಎಲ್ಲ ಕೆಲ್ಸ ಮುಗಿಸ್ಕೊಂಡೆ, ಮನೆ ಕೆಲ್ಸ ಎಲ್ಲಾನು. ಹಂಗೆ ಮಧ್ಯಾಹ್ನ ಅಡ್ಗೆ ಮಾಡೋದಕ್ಕೆ ಅಂತ ಬಂದಿದ್ದೆ. ಇವತ್ತು ನಾನು ಸಿಹಿ ಆಮಟೆಕಾಯಿ ಸಾರು ಮಾಡಿದ್ದೆ. ಹಂಗೆ ಪಕ್ಕದಲ್ಲಿ ಆಲೂಗಡ್ಡೆ ಬೇಯೋದಕ್ಕೆ ಇಟ್ಟಿದ್ದೆ. ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ. ಸಿಹಿ ಆಮಟೆಕಾಯಿ ಸಾರು ಕೂಡ ರೆಡಿ ಆಯ್ತು. ಕೊನೆಯಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಬೇಕಷ್ಟೇನೆ. ಇನ್ನ ಆಲೂಗಡ್ಡೆ ಕೂಡ ಬೆಂದಿತ್ತು. ಸಿಪ್ಪೆಲ್ಲ ಬಿಡಿಸಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಮಾಡ್ಕೊಳ್ಳೋದಕ್ಕೆ. ಪಲ್ಯಕ್ಕೆ ಒಂದ್ ಕಡೆ ನಾನು ಒಗ್ಗರಣೆ ಕೂಡ ಹಾಕೊಂಡಿದ್ದೆ. ನಾನು ಕಡಲೆಬೇಳೆ, ಉದ್ದಿನ ಬೇಳೆ ಏನು ಕೂಡ ಹಾಕೋದಿಲ್ಲ ಈ ಆಲೂಗಡ್ಡೆ ಪಲ್ಯಕ್ಕೆ. ನಮ್ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ತುಂಬಾ ಸಿಂಪಲ್ ಆಗಿ ಮಾಡುವಂತದ್ದು. ಈ ಕಡೆ ಪಲ್ಯ ರೆಡಿ ಆಯ್ತು. ಒಂದ್ ಕಡೆ ಅನ್ನ ಕೂಡ ಮಾಡೋದಕ್ಕೆ ಇಟ್ಟಿದ್ದೆ. ಆಮಟೆಕಾಯಿ ಸಾರಿಗೆ ಒಂದು ಒಗ್ಗರಣೆ ಕೂಡ ಹಾಕ್ದೆ ನಾನು. ಹಂಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡ್ಕೊಂಡೆ. ಇವತ್ತಿನ ಮಧ್ಯಾಹ್ನದ ಅಡ್ಗೆ ಕೂಡ ರೆಡಿ ಆಯ್ತು. ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದು ಕಿಚನ್ ಅನ್ನ ಕ್ಲೀನ್ ಮಾಡ್ಕೊಂಡೆ. ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಆಯ್ತು. ಇವತ್ತು ಆಮಟೆಕಾಯಿ ಸಾರು, ಆಲೂಗಡ್ಡೆ ಪಲ್ಯ, ಗಂಜಿ ಮತ್ತೆ ಅನ್ನ ಇಷ್ಟೇ. ಇನ್ನ ಉಪ್ಪಿನಕಾಯಿ ಹಪ್ಪಳ ಇದೆ. ತುಂಬಾ ದಿನ ಆಯ್ತು ವಿಡಿಯೋ ಹಾಕ್ದೇನೆ. ಒಂದು 2 days ಆಯ್ತು ಆರಾಮಾಗಿ ಕಳ್ದೇನೋ ಒಂಥರ ಲೇಜಿನೆಸ್ ಅಂತ ನನ್ಗೆ ಅನಿಸ್ತಾ ಇತ್ತು. ಇನ್ನ ಕಿಚನ್ ಅಲ್ಲಿ ಯಾಕೆ ನಿಂತಿದ್ದೀನಿ ಅಂತಂದ್ರೆ, ವೀವರ್ಸ್ ಒಬ್ರು ನನಗೆ ಈ ಪಿಂಕ್ ಸಾಲ್ಟ್ ಬಗ್ಗೆ ಕೇಳಿದ್ರು. ಹಂಗೇನೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನ ಹಾಕಿಡ್ಬೇಡಿ, ನೆಗೆಟಿವಿಟಿ ಆಗ್ತದೆ ಅಂತ ಹೇಳಿದ್ರಿ ನೀವು. ನಾನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನ ಹಾಕಿಡೋದಿಲ್ಲ. ಇದರ ಗಾಜಿನ ಇದ್ರಲ್ಲಿ ಹಾಕಿಡ್ತೀನಿ. ಗಾಜಿನ ಬೌಲ್ ಅಲ್ಲಿ ಹಾಕಿ ಒಂದು ಪ್ಲೇಟ್ ಅನ್ನ ಮುಚ್ಚಿಡ್ತೀನಿ. ಇದು ಪಿಂಕ್ ಸಾಲ್ಟ್ ತಂದಿದ್ದಾಗಿತ್ತಲ್ವಾ, ನೋಡೋಣ ಅಂತ ಹೇಳಿ ಇದ್ರಲ್ಲಿ ಹಾಕಿಟ್ಟಿದ್ದೆ. ಇನ್ನ ಒಂದು ಇದ್ರ ಬಗ್ಗೆ ತುಂಬಾ ಜನ ನನ್ ಪ್ರಶ್ನೆ ಕೇಳಿದ್ರಿ. ಪಿಂಕ್ ಸಾಲ್ಟ್ ಅನ್ನ ಥೈರಾಯ್ಡ್ ಇರೋರು ಉಪಯೋಗಿಸಬಹುದಾ ಅಂತ. ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾನು ಒಂದು 2 years ಬ್ಯಾಕ್ ಓವರಿಯನ್ ಸಿಸ್ಟ್ ಗೆ ನಾನು ಟ್ರೀಟ್ಮೆಂಟ್ ಹೋಗ್ತಾ ಇದ್ದೆ ಅಲ್ವಾ, ಆಯುರ್ವೇದಿಕ್ ಉಡುಪಿ ಹಾಸ್ಪಿಟಲ್ ಹೋಗ್ತಾ ಇದ್ದೆ ಅಲ್ವಾ. ಅಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ಎಲ್ಲಾದ್ರೂ ಮಾಲ್ಗಳಲ್ಲಿ ನಿಮ್ಗೆ ಈ ಪಿಂಕ್ ಸಾಲ್ಟ್ ಸಿಕ್ಕಿದ್ರೆ ಉಪಯೋಗಿಸಿ, ತುಂಬಾ ಒಳ್ಳೇದು ಅಂತ ಸಜೆಸ್ಟ್ ಮಾಡಿದ್ರು. ನಾರ್ಮಲ್ ಉಪ್ಪಿಗಿಂತಲೂ ಇದು ಬೆಸ್ಟ್ ಅಂತ ಸಜೆಸ್ಟ್ ಮಾಡಿದ್ರು. ಆದ್ರೆ ಇದ್ರದ್ದು ಟೇಸ್ಟ್ ಅಷ್ಟು ಚೆನ್ನಾಗಿಲ್ಲ. ನಾನು ತುಂಬಾ ದಿನದಿಂದ ಹುಡುಕ್ತಾ ಇದ್ದೆ. ಆನ್ಲೈನ್ ಅಲ್ಲಿ ತರಿಸಿದ್ರೆ ಸಿಗ್ತಾ ಇತ್ತು. ನೋಡೋಣ ಅಂತ ಹೇಳಿ ಚಿಕ್ಕ ಪ್ಯಾಕೆಟ್ ಅನ್ನ ಖರೀದಿ ಮಾಡಿದ್ದಾಗಿತ್ತು. ಇದ್ರದ್ದು ಟೇಸ್ಟ್ ಅಷ್ಟು ಚೆನ್ನಾಗಿಲ್ಲ. ನಮ್ಗೆ ಈ ಗೋಕರ್ಣ, ಸಾಣೆಕಟ್ಟ ಉಪ್ಪು ತಿಂದು ತಿಂದು ಅಭ್ಯಾಸ ಆಗಿದೆ ಅಲ್ವಾ. ಹಾಗಾಗಿ ಇದೇನೋ ಒಂಥರ ಅಂತ ಅನಿಸ್ತಾ ಇದೆ. ನೋಡಿದ್ವಿ 1-2 ದಿನ, ಅಂದ್ರೆ ನಂಚ್ಕೊಳ್ಳೋದಕ್ ಹಾಕೊಂಡ್ ನೋಡ್ದೆ ತಟ್ಟೆನಲ್ಲಿ. ಇದನ್ನ ತೆಗಿಬೇಕಷ್ಟೇನೆ. ಇದು ಒಂದನ್ನ ಹೇಳ್ಬೇಕಿತ್ತು. ಇನ್ನು ತುಂಬಾ ಜನ ಹೇಳಿದ್ವಿ ಕೂಡ ಪಿಂಕ್ ಸಾಲ್ಟ್ ಒಳ್ಳೇದು ಬಳಸಿ ಅಂತ. ಇನ್ನ ಒಂದೇನಂದ್ರೆ ದೋಸೆ ತವಾ ಬಗ್ಗೆ ಕೇಳಿದ್ರಿ. ದೋಸೆ ತವಾ ಅಂಗಡಿನಲ್ಲೂ ಕೂಡ ಸಿಗ್ತದೆ. ಅಂಗಡಿನಲ್ಲಿ ಸಿಗೋ ದೋಸೆ ತವನ ಪಳಗಿಸ್ಕೊಳ್ಬೇಕು. ನಾನು ಇಂಡಸ್ ವ್ಯಾಲಿಯಿಂದನೂ ಕೂಡ ತಗೊಂಡಿದ್ದೆ. ಅದನ್ನ ಪಳಗಿಸುವಂತ ಅವಶ್ಯಕತೆ ಇಲ್ಲ. ಏನಕ್ಕಂತಂದ್ರೆ ಅದು ಆಲ್ರೆಡಿ ಹಾಗೆ ಬಂದಿರ್ತದೆ. ನಾವು ನೀಟಾಗಿ ಒಮ್ಮೆ ವಾಶ್ ಮಾಡಿ, ಈರುಳ್ಳಿ ಬೇಕಂತಂದ್ರೆ ಹಾಕಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿ ತೆಗೆದು ನೀಟಾಗಿ ತೊಳೆದು ದೋಸೆ ಹಾಕ್ಬಹುದು. ಈ ಅಂಗಡಿನಲ್ಲಿ ನಾವು ತರ್ತೀವಿ ಅಲ್ವಾ, ಅದನ್ನ ಸ್ವಲ್ಪ ಪಳಗಿಸ್ಬೇಕು 1-2 ದಿನ. ದೋಸೆ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಈ ಕಾಸ್ಟ್ ಐರನ್ ಸ್ಮೆಲ್ ಬರ್ತದೆ. ಇನ್ನ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದ ತಿಳಿಸ್ಲೇಬೇಕು. ರೀಸನ್ ಏನಂತಂದ್ರೆ, ಮೊನ್ನೆ ದಿನ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಒಂದು ವಿಡಿಯೋ ನೋಡಿದ್ದೆ. ನನ್ಗೆ ಎಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ, ಅಂದ್ರೆ ನೀವೆಲ್ಲ ನೋಡ್ಬಿಟ್ಟು ನನ್ಗೆ ಅದನ್ನ ಕಳಿಸಿದಿರಿ ಅಂತಂದ್ರೆ, ಮಿನಿಮಮ್ ಏನಿಲ್ಲ ಅಂತಂದ್ರು ಒಂದು 18ರಿಂದ 20 ಮೆಸೇಜ್ ಇತ್ತು. ನಮ್ಮ ಮನೆಯವರಿಗೂ ಕೂಡ ಒಂದು 4-5 ಜನ ಫ್ರೆಂಡ್ಸ್ ಅವರೆಲ್ಲ ಕಳ್ಸಿದ್ರು. ನನ್ಗಂತೂ ಹತ್ತತ್ರ 18ರಿಂದ 20 ಮೆಸೇಜ್ ಕಳ್ಸಿದ್ರಿ ನೀವು. ಮೆಸೇಜ್ ಏನಂತಂದ್ರೆ, ಆ ವಿಡಿಯೋನ ನೀವು ನನ್ಗೆ ಫಾರ್ವರ್ಡ್ ಮಾಡಿದ್ರಿ. ಅದ್ ಯಾವ ವಿಡಿಯೋ ಅಂತಂದ್ರೆ, ಅಂದ್ರೆ ಈ ಮಂಗಳೂರು ಕಡೆ ಒಬ್ರು ಅಂದ್ರೆ ಮಕ್ಕಳಾಗದೆ ಇದ್ದವರಿಗೆ ಔಷಧಿ ಕೊಡ್ತಾರೆ. ತುಂಬಾ ಇತಿಹಾಸ ಇದೆ ಅವ್ರ ಬಗ್ಗೆ. ಅಂದ್ರೆ ತುಂಬಾ ಒಳ್ಳೆಯ, ಅಂದ್ರೆ ಮುಂಚೆಯಿಂದಾನು ಅವ್ರು ಕೊಡ್ತಾ ಬಂದಿದ್ದಾರೆ, ಸಾಕಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಂತ ಒಂದು ವಿಡಿಯೋ ಮಾಡಿ ಒಬ್ರು ತಿಳಿಸಿದ್ರು. ಅಡ್ರೆಸ್ ಅವರನ್ನೆಲ್ಲ ವಿಡಿಯೋ ಮಾಡಿ ಹಾಕಿದ್ರು. ನನ್ಗೆ ಆ ಮೆಸೇಜ್ ನೋಡಿ ಸ್ನೇಹಿತರೆ ಶಾಕ್ ಆದೆ. ಮೊನ್ನೆ ದಿನ ರಾತ್ರಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ, ಏನಾದ್ರೂ ಮೆಸೇಜ್ ಬಂದಿದ್ಯಾ ನೋಡೋಣ ಅಂತ. ಇದೇನಿದು ಇಷ್ಟೊಂದು ಮೆಸೇಜ್, ನನ್ಗೆ ಯಾವತ್ತೂ ಬರೋದಕ್ ಸಾಧ್ಯ ಇಲ್ಲ ಅಲ್ಲ ಇಷ್ಟೊಂದು ಅಂತ. ನೋಡ್ತಾ ಹೋಗ್ತೀನಿ ಎಲ್ಲರೂ ಅದೇ ವಿಡಿಯೋ
ನನಗೆ ಫಾರ್ವರ್ಡ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಬರೇ ನನ್ಗೆ ಆ ವಿಡಿಯೋನ ಅವರು ಕಳ್ಸಿದ್ದಲ್ಲ, ಅದ್ರ ಜೊತೆ ನನ್ಗೆ ಮೆಸೇಜ್ ಬರ್ದಿದ್ರಿ ತುಂಬಾ ಜನ. ವಿದ್ಯಾಸಿಸ್, ನಾನು ನಿಮ್ ವಿಡಿಯೋನ ನೋಡ್ತೀನಿ, ನಿಮ್ಗೊಂದು ಒಳ್ಳೇದಾಗ್ಬೇಕು, ನನ್ಗೆ ತುಂಬಾ ಆಸೆ ಇದೆ ನಿಮ್ಗೊಂದು ಒಳ್ಳೇದಾಗ್ಬೇಕು ಅಂತ. ಇನ್ನ ವ್ಯೂವರ್ಸ್ ಒಬ್ರು, ನಾನು ನಮ್ ದೇವ್ರಿಗೆ ಹರಕೆ ಹೊತ್ತಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ರು. ನಿಜ್ಕೂನು ನನ್ಗೆ ಏನೋ ಒಂಥರ ಕಣ್ಣಲ್ಲೆಲ್ಲ ನೀರ್ ಬಂತು. ನನ್ನ ನಮ್ಮನೆಯವರಿಗೆ ಓದ್ಬಿಟ್ಟು ಹೇಳಿದ್ದೆ ಕೂಡ, ನನ್ ಕಣ್ಣಲ್ಲೆಲ್ಲ ನೀರ್ ಬಂತು ಮೆಸೇಜ್ ನೋಡಿ ಅಂತ. ತುಂಬಾ ಜನ ಸಾಕಷ್ಟು, ಅಂದ್ರೆ ಆ ವಿಡಿಯೋನ ಫಾರ್ವರ್ಡ್ ಮಾಡ್ಬಿಟ್ಟು ಮೆಸೇಜ್ ಬರ್ದಿದ್ರಿ, ನಿಮ್ಗೆ ಒಳ್ಳೇದಾಗ್ಬೇಕು, ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಿರುವಾಗ ನಮಗೂ ಕೂಡ ಬೇಜಾರ್ ಅಂತ ಅನಿಸ್ತದೆ, ನೀವು ಬೇಜಾರ್ ಮಾಡ್ಕೊಂಡಾಗೆಲ್ಲಾನು ನೀವು ಒಳ್ಳೆ ದಿನಗಳನ್ನ ನೋಡ್ಬೇಕು, ನಾವ್ ಈ ತರ ವಿಡಿಯೋನ ಅಂದ್ರೆ ನಿಮ್ಗೆ ಕಳಿಸಿದೀವಿ ಅಂತ ನೀವು ಬೇಜಾರಾಗ್ಬೇಡಿ, ತಪ್ಪು ತಿಳಿಬೇಡಿ ಅಂತ. ಖಂಡಿತ ನಾನು ಯಾವುದೇ ರೀತಿ ನೀವು ನನ್ಗೆ ಸಜೆಷನ್ ಕೊಟ್ಟಾಗ್ಲಿ ಅಥವಾ ನೀವು ಈ ತರ ವಿಡಿಯೋಸ್ ಅನ್ನ ಫಾರ್ವರ್ಡ್ ಮಾಡಿದಾಗ ನಾನು ಖಂಡಿತ ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಯಾಕೆ ಬೇಜಾರ್ ಮಾಡ್ಕೊಳ್ಬೇಕು? ನಿಮ್ಗೂ ಒಂದು ಕನ್ಸರ್ನ್ ಇರ್ತದಲ್ವಾ, ಒಳ್ಳೇದಾಗ್ಬೇಕು ಇವರಿಗೆ ಅಂತ. ಇತ್ತೀಚೆಗೆ ಸಂಬಂಧಗಳೇ ಕೇಳೋದಕ್ ರೆಡಿ ಇರೋದಿಲ್ಲ, ಅಂದ್ರೆ ನಮ್ಮವರೇ ನಮ್ಗೆ ಕೇಳೋದಕ್ ರೆಡಿ ಇರೋದಿಲ್ಲ. ಪ್ರತಿಯೊಂದು ಪರಿಸ್ಥಿತಿ ಗೊತ್ತಿದ್ರು ನಮ್ ಹಿಂದೆಗೆ ತೀರಾ ಕೆಟ್ಟದಾಗಿ ಮಾತಾಡ್ತಾರೆ. ಅಂಥದ್ರಲ್ಲಿ ನಾನು ಯಾರೋ ಏನೋ ಒಂದು ವಿಡಿಯೋ ಮಾಡಿ ನಾನು ನಿಮ್ಗೆ ಪರಿಚಯ ಆಗಿದ್ದು, ನೀವೆಲ್ಲ ಇಷ್ಟು ಪ್ರೀತಿ ತೋರಿಸ್ತೀರಿ ಅಲ್ವಾ, ಇದಕ್ಕೆ ನನ್ಗಂತೂ ಧನ್ಯವಾದ ತಿಳಿಸ್ಲೇಬೇಕು ಅಂತ ಇದನ್ನ ನಾನು ಬ್ಲಾಗ್ ಅಲ್ಲಿ ಹೇಳ್ತಾ ಇರುವಂತದ್ದು. ಇನ್ನ ರಮ್ಯಾ ಪ್ರೀತಮ್ ಅಂತ ಅನ್ಕೊಂಡಿದೀನಿ. ಅವರು ಮುಂಚೆಯಿಂದ ನಮ್ಗೆ ರಮ್ಯಾ ಅವರು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಇದ್ರು. ಇತ್ತೀಚೆಗೆ ಅವ್ರು ಮೆಸೇಜ್ ಹಾಕ್ತಾ ಇರ್ಲಿಲ್ಲ. ನಾನು ಕೂಡ ಯಾರ್ದು ಸಮಯನ ವ್ಯರ್ಥ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ. ಯಾರಾದ್ರೂ ಮೆಸೇಜ್ ಹಾಕಿದ್ರೆ ನಾನು ರಿಟರ್ನ್ ಮೆಸೇಜ್ ಹಾಕ್ತೀನಿ. ಇಲ್ಲ ಅಂತಂದ್ರೆ ಅಂದ್ರೆ ತುಂಬಾ ಜನ ನನ್ಗೆ ಸ್ವಲ್ಪ ಕ್ಲೋಸೇ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ರು ಹೇಳ್ತಾ ಇದ್ರು ನಿನ್ನೆ ದಿನ ಆ ವಿಡಿಯೋನ ಶೇರ್ ಮಾಡ್ಬಿಟ್ಟು, ನೀವು ಹೋಗಿ ಒಳ್ಳೇದಾಗಬಹುದು, ಇನ್ ಕೇಸ್ ನೀವೇನಾದ್ರೂ ಟ್ರೀಟ್ಮೆಂಟ್ ಬರ್ತೀನಿ ಅಂತಂದ್ರೆ ನಮ್ಮ ಮನೆಗ್ ಬನ್ನಿ ವಿದ್ಯಾ ಅವ್ರೆ, ನಾನ್ ಬೆಂಗಳೂರಲ್ಲೇ ಇರೋದು, ನಿಮ್ಮನೆ ಅಂತ ತಿಳ್ಕೊಳ್ಳಿ, ಎಷ್ಟು ದಿನ ಬೇಕಾದ್ರೂ ಬನ್ನಿ ಅಂತೆಲ್ಲ ಹೇಳ್ತಾ ಇದ್ರು. ನನ್ಗೆ ಈ ಮಾತು ಕೇಳಿ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಹೇಳೋದಕ್ ಸಾಧ್ಯ ಇಲ್ಲ. ನನ್ ಯಾವತ್ತೂ ಇನ್ನೊಬ್ರಿಗೆ ಭಾರ ಆಗ್ಬಾರ್ದು, ನಾನು ಈ ತರ ಎಲ್ಲ ವಿಚಾರ ಮಾಡ್ತೀನಿ. ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು, ನಾವ್ ಯಾವತ್ತು ಬೇರೆಯವ್ರಿಗೆ ಭಾರ ಆಗ್ಬಾರ್ದು, ಈ ತರ ಎಲ್ಲ ವಿಚಾರ ಮಾಡ್ತೀನಿ. ಆದ್ರೆ ನಿಮ್ ಮೆಸೇಜ್ ನೋಡಿ ನಿಜಕ್ಕೂ ತುಂಬಾ ಖುಷಿ ಆಯ್ತು. ಏನಕ್ಕೆ ಅಂತಂದ್ರೆ ಅಂದ್ರೆ ಯಾರು ಇವಾಗಿನ ಕಾಲದಲ್ಲಿ ಸಂಬಂಧಿಕರೇ ಆತರ ಹೇಳೋದಕ್ ರೆಡಿ ಇರೋದಿಲ್ಲ ಅಲ್ವಾ, ಹಂಗಾಗಿ ನನ್ಗೆ ಖುಷಿ ಆಗಿತ್ತು. ನಾನೇನು ಒಂದು ಒಳ್ಳೆ ದಿನ ನೋಡ್ತೀನಿ ಅಲ್ವಾ, ಆವಾಗ ನಿಮ್ಗೆ ತುಂಬಾ ಜನಕ್ಕೆ, ತುಂಬಾ ಅಂದ್ರೆ ಆಲ್ಮೋಸ್ಟ್ ನನ್ ವಿಡಿಯೋಸ್ ನೋಡೋರು ಎಲ್ಲರಿಗೂ ಕೃತಜ್ಞತೆ ನಾನು ಹೇಳಲೇಬೇಕು. ಗೊತ್ತಿಲ್ಲ, ಪ್ರೀತಿ ಸಂಪಾದನೆ ಮಾಡೋದಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು ಅಂತ ಕೆಲವೊಮ್ಮೆ ನನಗೆ ಖಂಡಿತ ಅನಿಸ್ತದೆ. ನಿಮ್ಮೆಲ್ಲರ ಪ್ರೀತಿ ಜೀವನದಲ್ಲಿ ನಾನ್ ನಿರೀಕ್ಷೆ ಮಾಡೋದು ಇಷ್ಟೇನೆ. ಅದ್ ನಮ್ಮನೆಯವರಿಗೂ ಗೊತ್ತು. ಯಾರಿಂದ ಹಣ ಆಗ್ಲಿ ಅಥವಾ ನಮ್ಗೆ ಸಹಾಯ ಮಾಡ್ಬೇಕು ಆತರ ನಾನು ಯಾವತ್ತೂ ಬಯಸೋದಿಲ್ಲ. ನಾನು ಸ್ವಲ್ಪ ಯಾರಿಂದಾದ್ರೂ ನಿರೀಕ್ಷೆ ಮಾಡ್ತೀನಿ ಅಂತಂದ್ರೆ ಇದು ಅಂದ್ರೆ ಸ್ವಲ್ಪ ಕಾಳಜಿ ಮಾಡ್ಬೇಕು, ಸ್ವಲ್ಪ ಪ್ರೀತಿ ತೋರಿಸ್ಬೇಕು, ಇದನ್ನ ಸ್ವಲ್ಪ ನಿರೀಕ್ಷೆ ಮುಂಚೆಲ್ಲ ತುಂಬಾ ಮಾಡ್ತಾ ಇದ್ದೆ. ನಮ್ಮನೆಯವ್ರು ಹೇಳಿ 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 ಇತ್ತೀಚೆಗೆ ಅದು ಸ್ವಲ್ಪ ಕಡಿಮೆ ಆಗಿದೆ. ಯಾರಿಂದನೂ ಏನನ್ನು ನಿರೀಕ್ಷೆ ಮಾಡೋದಿಲ್ಲ. ಯಾವತ್ತೂ ಜೀವನ ಹೀಗೆ ಇರೋದಕ್ ಸಾಧ್ಯ ಇಲ್ಲ. ಒಂದಲ್ಲ ಒಂದಿನ ಬದಲಾಗ್ಲೇಬೇಕಲ್ವಾ. ನೋಡೋಣ. ತುಂಬಾ ತಾಳ್ಮೆ, ಜೀವನ ತುಂಬಾ ತಾಳ್ಮೆ ಕಲಿಸಿದೆ, ಜೊತೆ ಜೀವನ ತುಂಬಾ ಪಾಠ ಕಲಿಸಿದೆ. ಯಾರು ಹೇಗೆ ಏನು ಇದ್ರ ಬಗ್ಗೆ ಎಲ್ಲಾನು. ನಾನು ಇತ್ತೀಚೆಗೆ ಯಾರ ಮೇಲಾಗ್ಲಿ ಯಾವ್ದ್ರ ಮೇಲಾಗ್ಲಿ ತೀರಾ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಳ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ನಾವು ಕಷ್ಟದಲ್ಲಿ ಇದ್ದಾಗ ನಮ್ಗೊಂದು ಅಂದ್ರೆ ಒಂದ್ ಧೈರ್ಯ ಹೇಳೋದಕ್ಕೂ ಯಾರು ರೆಡಿ ಇರೋದಿಲ್ಲ. ಹಂಗಾಗಿ ಹಾಯ್ ಬಾಯ್ ಅಷ್ಟೇ. ಎಷ್ಟೊಂದು ವಿಚಾರ ಹೇಳ್ಕೊಳ್ಬಾರ್ದು ಅಂತ ನಾನು ತುಂಬಾ ಕಂಟ್ರೋಲ್ ಮಾಡ್ತೀನಿ. ಇನ್ನ ತುಂಬಾ ಜನಕ್ಕೆ ಈ ಅನುಭವ ಎಲ್ಲ ಆಗಿರ್ಬಹುದು. ಅಯ್ಯೋ ನಾವೇನಾದ್ರೂ ಕೇಳಿದ್ರೆ ಹೆಲ್ಪ್ ಮಾಡ್ಬೇಕಾಗ್ಬಹುದು ಅನ್ನೋಗೋಸ್ಕರನು ತುಂಬಾ ಜನ ನಮ್ಮಿಂದ ದೂರ ಇರೋರು ಇರ್ತಾರೆ. ಈ ತರ ಎಲ್ಲಾನು ಜೀವನ ತುಂಬಾ ಪಾಠ ಕಲಿಸಿದೆ ಸ್ನೇಹಿತರೆ. ಅದನ್ನ ಹೇಳೋದಕ್ ಸಾಧ್ಯ ಇಲ್ಲ. ತುಂಬಾ ಚಿಕ್ಕ ವಯಸ್ಸಿಗೆನೆ ತುಂಬಾ ಪಾಠ ಕಲಿಸಿದೆ. ಏನು ಮಾಡೋದಕ್ಕಾಗೋದಿಲ್ಲ. ಬಂದಿದ್ದನ್ನ ಎದುರಿಸ್ಲೇಬೇಕು, ಜೊತೆ ತಾಳ್ಮೆಯಿಂದ ಬದುಕಲೇಬೇಕು. ಕತ್ಲಾದ್ಮೇಲೆ ಬೆಳಕು ಬರ್ಲೇಬೇಕು. ಈ ತರ ಕೆಲವೊಮ್ಮೆ ನನ್ಗೆ ಅನಿಸ್ತದೆ ನಾನು ತೀರಾ ಪಾಸಿಟಿವ್ ಮೈಂಡ್ ಅಲ್ಲಿ ಇರ್ತೀನಿ.
ಅಂದ್ರೆ ಏನು ಹುಚ್ಚುತನನ ಹುಚ್ಚ ಧೈರ್ಯನ ಅಂತ ಕೆಲವೊಮ್ಮೆ ನನಗೆ ಅನಿಸ್ತದೆ. ನೋಡೋಣ. ಹಾಗೆ ಈ ವ್ಲಾಗ್ ಅನ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನನ್ಗೆ ಮೆಸೇಜಸ್ ಎಲ್ಲ ನೋಡಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಏನೇನ್ ಮಾತಾಡ್ದೆ ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ಯಾರಿಗಾದ್ರೂ ಬೇಜಾರಾದ್ರೆ ಸಾರಿ ಸ್ನೇಹಿತರೆ. ರಾತ್ರಿ ನಾನು ರವಾ ದೋಸೆ ಮಾಡೋದಕ್ಕೆ ಅಂತ ಹೇಳಿ 1.5 ಕಪ್ನಷ್ಟು ರವಾನ ತೊಳೆದು ನೆನೆ ಹಾಕಿದ್ದೆ. ಅರ್ಧ ಕಪ್ನಷ್ಟು ತೆಂಗಿನ ತುರಿ ತಗೊಂಡಿದ್ದೆ. ಎರಡನ್ನೂ ಕೂಡ ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ರವಾನ ಒಂದು 15 ನಿಮಿಷ ನೆನೆ ಹಾಕಿದ್ದೆ ಅಷ್ಟೇನೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನುಣ್ಣಗೆ ಇದನ್ನ ರುಬ್ಕೊಳ್ತೀನಿ. ದೋಸೆ ಹಿಟ್ಟಿನ ಹದಕ್ಕೆ ಇದನ್ನ ರುಬ್ಕೊಂಡ್ರೆ ಆಯ್ತು. ನಾವ್ ಇಬ್ರೇ ಅಲ್ವಾ, ಹಂಗಾಗಿ ನಾನು 1.5 ಕಪ್ನಷ್ಟು ರವಾ, ಅರ್ಧ ಕಪ್ನಷ್ಟು ತೆಂಗಿನ ತುರಿ ತಗೊಂಡಿದೀನಿ. ನೀವು 1 ಕಪ್ನಷ್ಟು ರವಾ ತಗೊಳ್ತೀರಿ ಅಂತಂದ್ರೆ 1/4 ಕಪ್ ತೆಂಗಿನ ತುರಿ ಸಾಕು. ಯಾಕೆ ಬುಷ ಮಾಡ್ದಿ ಗಮ್ ಅಂತಿದ್ದೆಲ್ಲ? ಕುತ್ಕೊಂಡ್ ನಾವು ವಾಸನೆ ಆಗಿದೆ. ಇಲ್ಲ. ಆಹಾ ಗಮ್. ಯಾವ ಸೋಪ್ ಮಗ್ನೆ? ನಾ ಅಂತ ಕೇಳ್ಸ ಹೇಳಿ ಮಗ್ನೆ. ಇಲ್ಲ, ಅವರೆಲ್ಲ ಯೂಸ್ ಮಾಡ್ತು ಕಡೆ ಖಾಲಿ ಆಯ್ತು. ಪಾಪದೊಂದು ಅಭ್ಯಾಸ ಏನಂತಂದ್ರೆ, ಅವ್ನ್ ಏನೇ ಒಂದು ಸ್ನಾಕ್ಸ್ ತಂದು ತಿನ್ಲಿ ಅಥವಾ ಅವನೇನೇ ಒಂದು ಆಟಿಕೆ ವಸ್ತು ತರ್ಲಿ, ಏನಾದ್ರೂ ತಂದ್ರೆ ಯಾರ ಹತ್ರ ಆದ್ರೂ ಹೇಳ್ಕೊಂಡ್ಬಿಟ್ರೆ ಅವರೆಲ್ಲ ಹೋಗಿ ಖರೀದಿ ಮಾಡಿದ್ರೆ ಖಾಲಿ ಆಗ್ತದೆ ಅನ್ನುವಂಥದ್ದು ಅವನೊಂದು ನಂಬಿಕೆ. ಹಂಗಾಗಿ ಏನು ಹೇಳೋದಿಲ್ಲ ಅವ್ನು. ಪಾಪು ಬಂದಿದ್ದ, ಪಾಪು ಜೊತೆ ಕುತ್ಕೊಂಡಿದ್ದೆ. ಪಾಪು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ಹಂಗೆ ಕೆಳಗಡೆ ಹೋಗಿದ್ದ, ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದಿದ್ದಾನೆ. ಅವನು ಅವ್ನ್ ಪಾಡಿಗೆ ಆಟ ಆಡ್ತಾ ಇರ್ತಾನೆ. ನಾನ್ ಕೆಲ್ಸ ಮಾಡ್ತಾ ಇದ್ರೆ, ನಾನ್ ಆರಾಮಾಗಿ ಕುಂತಿದ್ರೆ ನನ್ ಜೊತೆ ಮಾತಾಡ್ಕೊಂಡು ಕುತ್ಕೊಳ್ತಾನೆ. ಇಲ್ಲಾಂದ್ರೆ ನನ್ನನ್ನು ಕೂಡ ಕರೀತಾನೆ ಆಟಕ್ಕೆ. ಆವಾಗ್ಲೇ ನಾನು ರವಾ ದೋಸೆ ಮಾಡೋದಕ್ಕೆ ಹಿಟ್ಟನ್ನ ರುಬ್ಬಿಟ್ಕೊಂಡಿದ್ದೆ ಅಲ್ವಾ. ಇವಾಗ ದೋಸೆ ತವಾಗೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ದೋಸೆನ ಹಾಕ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ನಾನು ಕಾಸ್ಟ್ ಐರನ್ ದೋಸೆ ತವಾ ಮೇಲೆ ಮಾಡ್ತಾ ಇರುವಂತದ್ದು. ನಾನ್ ಸ್ಟಿಕ್ ಮೇಲಾದ್ರೆ ಇನ್ನೂ ಚೆನ್ನಾಗಿ ಬರ್ಬಹುದು. ನಮ್ಮ ಮನೆಯಲ್ಲಿ ನಾನ್ ಸ್ಟಿಕ್ ತವಾ ಇಲ್ಲ, ಇದ್ದಿದ್ದೆಲ್ಲ ನಾನು ಕೊಟ್ಬಿಟ್ಟಿದೀನಿ. ಆದಷ್ಟು ನಾನ್ ಸ್ಟಿಕ್ ಪಾತ್ರೆಗಳನ್ನ ಉಪಯೋಗಿಸಬಾರ್ದು ಅಂತ. ನಮ್ಮ ಮನೆಯಲ್ಲಿ 1 2 ಇರಬಹುದು, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಈ ಸ್ಟೀಲ್ ಪಾತ್ರೆಗಳೇ ಜಾಸ್ತಿ. ದೋಸೆ ಕೂಡ ಹಾಕಿದೆ, ಚೆನ್ನಾಗಿನೇ ಬಂತು. ನಾನ್ ಸ್ಟಿಕ್ ತವಾ ಮೇಲೆ ಇನ್ನೂ ಅಂದ್ರೆ ಕ್ರಿಸ್ಪಿ ಆಗಿ ಬರ್ಬಹುದು. ಸಾಫ್ಟ್ ಆಗಿ ಚೆನ್ನಾಗಿ ಬಂತು ರವಾ ದೋಸೆ. ಜೊತೆ ಆಲೂಗಡ್ಡೆ ಪಲ್ಯ ಆಯ್ತು, ತಿಂದಿದ್ದಾಯ್ತು. ನಾನೊಂದು ಆಯಿಲ್ ಅನ್ನ ಆರ್ಡರ್ ಹಾಕಿದೆ. ಇದು ಏನಕ್ಕೆ ಆರ್ಡರ್ ಹಾಕಿದ್ದು ಅಂತ ನನ್ಗೆ ರಿಸಲ್ಟ್ ಸಿಕ್ಕರೆ ಹೇಳ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ನೀಮ್ ಆಯಿಲ್ ಇದ್ ಬಂದು ನಮ್ಮನೆಯವರು ಹೇಳ್ತಿರ್ತಾರೆ ಇವಾಗ, ಅಂದ್ರೆ ನೀನು ಆನ್ಲೈನ್ ಇಂದ ಏನೆಲ್ಲಾ ತರ್ಸ್ಕೊಳ್ತಾ ಇರ್ತೀಯ ಅಂತ. ರಾತ್ರಿ 10:15 ಊಟ ಮುಗಿಸಿ ಸಿಗ್ತಾ ಇದೀನಿ. ಊಟ ಅಲ್ಲ ಸಾರಿ, ಇವತ್ತು ರವಾ ದೋಸೆ ಆಗಿತ್ತು, ತಿಂದಿದ್ದಾಯ್ತು. ತಿಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಪಾಪು ಬಂದಿದ್ದ, ತುಂಬಾ ಹೊತ್ತು ಆಟ ಆಡ್ತಾ ಇದ್ದ. ಅವನಿಗೆ ಇವಾಗ 1 ರೌಂಡ್ ಎಕ್ಸಾಮ್ ಮುಗೀತಲ್ವಾ, ಹಂಗಾಗಿ ಸ್ವಲ್ಪ ಹೊತ್ತು ಮೇಲ್ಗಡೆನೆ ಇರ್ತಾನೆ, ಸ್ವಲ್ಪ ಜಾಸ್ತಿ ಟೈಮ್ ಇರ್ತಾನೆ. ಇವಾಗ ಒಂದು 2 ಡೇಸ್ ಆಯ್ತು. ಮುಖ ಎಲ್ಲ ತೊಳ್ಕೊಂಡ್ ಬಂದಿದ್ದೀನಿ. ರಾತ್ರಿ ಸಾಮಾನ್ಯವಾಗಿ ಮುಖನ ತಣ್ಣೀರಲ್ಲಿ ತೊಳ್ಕೊಂಡು ಮಲ್ಕೊಳ್ತೀನಿ ಈ ತರ. ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.